ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಕಾರ್ತೀಕ ಮಾಸದ ಬಹುಳ ದ್ವಿತೀಯ ಶುಕ್ರವಾರ ದಿನಾಂಕ 7/11/2025. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ದ್ವಿತೀಯ, ಹಗಲು 2 ಗಂಟೆ 17 ನಿಮಿಷದವರೆಗೂ, ನಕ್ಷತ್ರ ಬಂದು ಕೃತ್ತಿಕಾ ನಕ್ಷತ್ರ, ಬೆಳಿಗ್ಗೆ 6 ಗಂಟೆ 18 ನಿಮಿಷಗಳು. ತದನಂತರದಲ್ಲಿ ನೋಡಿ ಉಪರಿಯಾಗಿ ರೋಹಿಣಿ ಇರ್ತದೆ. ಅದೇ ರೀತಿಯಲ್ಲಿ ಯೋಗ ಬಂದು ವರಿಯನ್ನಾಗಿರ್ತದೆ, ಅದು ಸಹ ಉಪರಿ ಇರ್ತದೆ. ಕರ್ಣ ಬಂದು ಗರಜೆ ಆಗಿರ್ತದೆ. ಅಂದರೆ ಈ ದಿನ ಉಪರಿಗಳು ಬಂದಂಥ ದಿನ, ಲಗ್ನಗಳಿಗೆ ಸೂಕ್ತವಾದ ದಿನ ಅಲ್ಲ. ಈ ಪಂಚಾಂಗದಲ್ಲಿ ಯಾವುದೇ ಒಂದು ಅಂಗ ಉಪರಿ ಆಗಿಬಿಟ್ರು ಸಹ ಅದು ಶುದ್ಧ ದಿನ ಆಗಿರೋದಿಲ್ಲ, ತಿಳ್ಕೊಳ್ಳಿ ಆದ್ಮೇಲೆ. ಇಲ್ಲಿ ಏನಾಗಿದೆ, ನಕ್ಷತ್ರನೂ ಉಪರಿ ಆಗಿಬಿಟ್ಟಿದೆ, ಯೋಗನೂ ಉಪರಿ ಆಗಿದೆ. ಇದರಿಂದ ಇದು ಲಗ್ನಗಳಿಗೆ ಶುಭಕರವಾದ ದಿನ. ಬೇರೆ ಎಲ್ಲ ಕೆಲಸ ಮಾಡ್ಕೋದು, ನ್ಯಾಚುರಲ್ ಆಗಿ ಮಾಡ್ಕೊಳ್ತಕ್ಕಂಥದ್ದು. ಹೊಸದಾಗಿ ಯಾವ್ದಾದ್ರು ಒಂದು ಓದೆ ಮಾಡೋದು ಅಂತ ಅದು ಮಾಡಬಾರ್ದು. ಉಪನಯನ ಮಾಡೋದು ಅಂಥದಕ್ಕೆ ಶುಭವಲ್ಲದ ದಿನ ಆಗಿರುತ್ತೆ. ಅದರಿಂದ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರು ಈ ದಿನ ವೃಥಾ ಖರ್ಚುಗಳು, ಆದಾಯದಲ್ಲಿ ಕೊರತೆ, ವ್ಯಾಪಾರದಲ್ಲಿ ಅಡ್ಡಿ ಆತಂಕಗಳು, ಕೃಷಿಕರಿಗೆ ಮಾತ್ರ ಸ್ವಲ್ಪ ಪ್ರಗತಿ ಇರ್ತದೆ. ವಿದ್ಯಾರ್ಥಿಗಳಿಗೆ ನೆಗೆಟಿವ್, ಇವತ್ತು ಓದಕ್ಕೆ ಮನಸ್ಸೇ ಬರೋದಿಲ್ಲ, ಅವ್ರಿಗೆ ಆರಾಮಾಗಿರೋಣ ಅನಿಸುತ್ತೆ. ವೃತ್ತಿಪರ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, ITI ಡಿಪ್ಲೊಮಾ ಮಾಡ್ತಕ್ಕಂಥವ್ರಿಗೆ, ಡಾಕ್ಟರ್ಗಳು, ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರಿಗೆ, ವೆಟರ್ನರಿ ಮಾಡ್ತಕ್ಕಂಥವ್ರಿಗೆಲ್ಲ ಶುಭಕರವಾದ ದಿನ ಇರ್ತದೆ. ದತ್ತಾತ್ರೇಯ ಸ್ತೋತ್ರ ಅಂತಕ್ಕಂಥದ್ದೊಂದಿದೆ, ಅದನ್ನು ಹಾಕ್ಕೊಂಡು ಗೂಗಲಲ್ಲಿ ಕೇಳಿ ಓದಿ, ಅದರಿಂದ ನಿಮಗೆ ಶುಭವಾಗತ್ತೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಆದ್ಮೇಲೆ ಮೇಷದಿಂದ ವೃಷಭಕ್ಕೆ ಬಂದಾಗ ನೋಡಿ, ದೂರದ ಪ್ರಯಾಣದಿಂದ ಲಾಭ. ವೃತ್ತಿಪರರಿಗೆ, ಪ್ರೊಫೆಷನಲ್ಸ್ಗೆ ಬಹಳ ಒಳ್ಳೆಯ ದಿನ. ಕುಟುಂಬದಲ್ಲಿ ಸಂತಸ. ಕೃಷಿಕರಿಗೆ ಒಳ್ಳೆಯ ದಿನ. ಇಲ್ಲಿ ಕಾರ್ಯಸೂಚಿನೇ ಬದಲಾವಣೆ ಆಗುತ್ತೆ ಕೃಷಿಕರಿಗೆ ಇವತ್ತು. ಈ ಕಟ್ಟಡ ಕಾರ್ಮಿಕರಿಗೆ, ಈ ಗುತ್ತಿಗೆದಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಗುರುಸ್ಮರಣೆ ಮಾಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ವೃಷಭದಿಂದ ಮಿಥುನಕ್ಕೆ ಬಂದಾಗ ನೋಡಿ, ನಿಮಗೆ ಈ ದಿನ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರದಲ್ಲಿ ವೃದ್ಧಿ, ರೈತರಿಗೆ ಶುಭದಾಯಕ ದಿನ, ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ. ಪ್ರಯಾಣ ಮಾಡೋದರಿಂದ ನಿಮಗೆ ಲಾಭ ಇದೆ ಈ ದಿನ. ಅದೇ ರೀತಿಯಾಗಿ ಹೂವು, ಹಣ್ಣು, ತರಕಾರಿ, ವೀಳ್ಯದೆಲೆ ಇಂಥದ್ದು ಮಾಡ್ತಕ್ಕಂಥವ್ರಿಗೆ ಒಂದು ಶುಭಕರವಾದ ವ್ಯಾಪಾರ ಆಗುತ್ತದೆ. ಗುರು ರಾಘವೇಂದ್ರ ಸ್ವಾಮಿಯನ್ನು ಸ್ಮರಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು, ಬಣ್ಣ ಬಂದು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ. ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸ್ನೇಹದಿಂದ ಬಹಳ ಉಳಿತು. ಅಂದರೆ ಯಾರಾದ್ರೂ ಒಳ್ಳೆಯ ಸ್ನೇಹ ಮಾಡೋದ್ರಿಂದ ಈ ದಿನ ಹೊಸ ಸ್ನೇಹಿತರಿಂದ ಉಳಿತಾಗ್ತದೆ. ಅದೇ ರೀತಿಯಲ್ಲಿ ಹಳೆಯ ಸ್ನೇಹಿತರಿಂದ ಶುಭ ಕಾರ್ಯಗಳಿಗೆ ಆಹ್ವಾನ ಬರ್ತದೆ. ಈ ವ್ಯಾಪಾರಸ್ಥರಿಗೆ, ಎಲ್ಲ ರೀತಿ ವ್ಯಾಪಾರಸ್ಥರಿಗೆ ಶುಭದಾಯಕವಾಗಿರ್ತದೆ. ಮತ್ತು ಮನೆಯಲ್ಲಿ ಸಂತಸದ ವಾತಾವರಣ. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ, ಉನ್ನತವಾದ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ಕೃಷಿ ಕಾರ್ಮಿಕರಿಗಂತೂ ಒಳ್ಳೆಯ ಕೂಲಿ ಸಿಗ್ತದೆ ಇವತ್ತು. ಈ ದಿನ ಈ ದಿನಸಿ ವ್ಯಾಪಾರ ಮಾಡ್ತಾರೆ ನೋಡಿ, ಈ ಸಕ್ಕರೆ ಬೆಲ್ಲ ಇಂಥವೆಲ್ಲ ಅಂಗಡಿ ಇಟ್ಕೊಂಡು ಮಾಡ್ತಾರೆ ನೋಡಿ, ಅವರಿಗೆ ಬಹಳ ಶುಭಕರವಾದ ವ್ಯಾಪಾರ ಆಗುತ್ತೆ. ನೀವು ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟದ ಬಣ್ಣ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ನೋಡಿ, ಇಲ್ಲಿ ಸ್ವಲ್ಪ ತೊಡಕಿದೆ. ಕುಟುಂಬದಲ್ಲಿ ಸಹೋದರರ ನಡುವೆ ಭಿನ್ನಾಭಿಪ್ರಾಯ, ಆಸ್ತಿ ವ್ಯವಹಾರಗಳ ಬಗ್ಗೆ ಜಗಳ, ವ್ಯಾಪಾರ ವ್ಯವಹಾರಗಳಲ್ಲಿ ನೆಗೆಟಿವ್, ಏನೂ ಇರೋದಿಲ್ಲ ಇವತ್ತು. ಈ ಸ್ತ್ರೀರಿರ್ತಾರಲ್ಲ, ಸ್ವಉದ್ಯೋಗ ಮಾಡ್ತಕ್ಕಂಥವ್ರು, ಟೈಲರ್ಗಳು, ಈ ಬ್ಯೂಟಿಷಿಯನ್ಗಳು, ಈ ಸೀರೆಗಳು ತಂದು ವ್ಯಾಪಾರ ಮಾಡ್ಕೊಳ್ತಕ್ಕಂಥವ್ರು ಮನೆಗಳಲ್ಲಿ, ಅಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ. ಜೊತೆಗೆ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ಗುರುಸ್ಮರಣೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿಂದ ಗುರುಸ್ಮರಣೆ ಮಾಡಿ. ನಿಮಗೆ ಒಳ್ಳೆಯದಾಗ್ತದೆ. ಆದ್ಮೇಲೆ 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ಸಿಂಹದಿಂದ ಕನ್ಯಾಗೆ ಬಂದಾಗ ಈ ದಿನ ನೋಡಿ, ಕನ್ಯಾ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಏರುಪೇರು, ಯಾವುದಕ್ಕೂ ದುಡ್ಡು ಅಡ್ಜಸ್ಟ್ ಆಗಲ್ಲ ಇವರಿಗೆ. ಗೊಂದಲಮಯವಾದ ವಾತಾವರಣ. ಏನಪ್ಪ ಮಾಡೋದು ಕಾಸುಗಳಿಗಂತ ಯೋಚನೆ ಮಾಡೋದು, ಓಡೋದಾಗಿರ್ತದೆ.
ಅದಲ್ಲದೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ. ಅದಲ್ಲದೆ ಈ ಕೃಷಿ ಕಾರ್ಮಿಕರಿರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ದಿನ. ಸರ್ಕಾರಿ ನೌಕರರಿಗೆ ನೆಗೆಟಿವಿಟಿ ಇವತ್ತು, ಏನೋ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ, ಸರ್ಕಾರಿ ಆಫೀಸ್ಗಳಿದೆ ಇವತ್ತು. ಈ ಬಟ್ಟೆ ವ್ಯಾಪಾರ ಇರ್ತಾರೆ ನೋಡಿ, ಜವಳಿ ವ್ಯಾಪಾರಿಗಳು, ಅವ್ರಿಗೂ ಸಹ ವ್ಯಾಪಾರ ಆಗಲ್ಲ. ದೊಡ್ಡ ದೊಡ್ಡ ಶೋರೂಮ್ಗಳು ಹಾಕ್ಕೊಂಡಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಕುಂಠಿತವಾಗ್ತದೆ. ಇವರು ಸಹ ಗುರು ರಾಘವೇಂದ್ರನ ಸ್ಮರಣೆ ಮಾಡಬೇಕು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ಆಚೆಗೆ ತುಲಾ ರಾಶಿಗೆ ಬಂದಾಗ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ, ರೈತರಿಗೆ ಶುಭ ಸುದ್ದಿಗಳು, ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕಿರಿ, ಸರ್ಕಾರಿ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಅವ್ರ ಹಿರಿಯರಿಂದ ಸ್ವಲ್ಪ ಪ್ರೆಷರ್ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ. ಅದರಲ್ಲಿ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು, ಯಾವುದೇ ವೈದ್ಯರಾಗಲಿ, ಪಶುವೈದ್ಯ ಆಗಲಿ, ನಾಟಿ ವೈದ್ಯ ಆಗಲಿ, ಯುನಾನಿ ವೈದ್ಯರಾಗಲಿ, ಆಯುರ್ವೇದವಾಗಲಿ ಅಥವಾ ಅಲೋಪತಿಕ್ ವೈದ್ಯರಾಗಲಿ, ಯಾವುದೇ ರೀತಿ ವೈದ್ಯರಿಗೆ ಈ ದಿನ ಶುಭಕರವಾದ ದಿನ ಆಗಿರ್ತದೆ. ನೀವು ಸಹ ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆಯವರಿಗೆ ನೋಡಿ, ಇವತ್ತು ನೆಗೆಟಿವಿಟಿ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ವೃಥಾ ತಿರುಗಾಟ, ಅದರಿಂದ ನಷ್ಟ. ಆದರೂ ಸಹ ನಿಮ್ಮ ಕುಟುಂಬದವರು ನಿಮಗೆ ಬೆಂಬಲಿಸ್ತಾರೆ. ನಿಮಗೆ ನಷ್ಟ ಆದರೂ ಸಹ, ನಿಮಗೆ ತೊಂದರೆ ಆದರೂ ಸಹ ಅವರು ನಿಮ್ಮ ಬೆಂಬಲಕ್ಕೆ ಬಂದು ನಿಂತ್ಕೊಳ್ತಾರೆ. ಅದರಿಂದ ನಿಮಗೆ ಬಹಳ ಸಂತೋಷವಾಗ್ತದೆ, ಧೈರ್ಯ ಬರ್ತದೆ. ಈ ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಮಾಡ್ತಾರೆ ನೋಡಿ, ಭೂಮಿಯನ್ನು ಕೊಂಡ್ಕೊಳ್ಳೋದು, ಬೇರೆಯವ್ರು ಮಾಡ್ತಕ್ಕಂಥವ್ರು, ಅಂಥವ್ರಿಗೆ ಒಳ್ಳೆ ಮಾರ್ಗಸೂಚಿ ಇವತ್ತು. ಒಳ್ಳೊಳ್ಳೆ ಜಾಗಗಳು ತಿಳಿತದೆ, ಇಂಥ ಜಾಗದಲ್ಲಿ ಇದೆಯಂತೆ, ಅಂಥ ಜಾಗದಲ್ಲಿ ಇದೆ ಅಂತ ಒಂದು ಈ ವಿಷಯ ತಿಳಿತದೆ. ಆ ವಿಷಯ ತಿಳಿಯೋದ್ರಿಂದ ಅವರು ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಇವತ್ತು. ಇವರು ಸಹ ರಾಘವೇಂದ್ರ ಸ್ವಾಮಿಯನ್ನು ಸ್ಮರಣೆ ಮಾಡಬೇಕು. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟದ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸ್ ರಾಶಿಗೆ ಬರೋಣ. ಧನುಸ್ ರಾಶಿಯವರಿಗೆ ಇದನ್ನು ಕಾರ್ಯಪ್ರಗತಿ, ಧನಲಾಭ, ಸುಖ ಭೋಜನ, ಒಳ್ಳೆ ಭೋಜನ ಸಿಗ್ತದೆ ಇವತ್ತು ನಿಮಗೆ. ಕುಟುಂಬದಲ್ಲಿ ಶಾಂತಿ, ಸ್ವ ಉದ್ಯೋಗಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ರೈತರಿಗಂತೂ ಬಹಳ ಶುಭ ದಿನ. ಈ ವಾಹನಗಳ ವ್ಯಾಪಾರ ಮಾಡ್ತಾರೆ ನೋಡಿ, ಈ ಟಿ ವಿ ಶೋರೂಮ್ಗಳು, ಸೈಕಲ್ ಅಂಗಡಿಗಳು, ಕಾರ್ಗಳು ಮಾರ್ತಕ್ಕಂಥವ್ರು, ಈ ಲಾರಿಗಳು, ಬಸ್ಸುಗಳು ಮಾರ್ತಕ್ಕಂಥವರೆಲ್ಲರೂ ವಾಹನ ವ್ಯಾಪಾರಸ್ಥರೇ. ಇವರಿಗೆಲ್ಲ ಒಳ್ಳೆಯ ಗಿರಾಕಿ ಸಿಕ್ಕತ್ತೆ ಇವತ್ತು. ಒಳ್ಳೆಯ ವ್ಯಾಪಾರ ವಹಿವಾಟು ನಡೀತದೆ. ಇವರು ಏನಪ್ಪ ಮಾಡಬೇಕಂದ್ರೆ ಗೋಮಾತೆಯನ್ನು ಪೂಜಿಸಬೇಕು. ಆ ಗೋಮಾತೆಯನ್ನು ಪೂಜಿಸಿದ್ರೆ ಇನ್ನೂ ಒಳ್ಳೊಳ್ಳೆ ಫಲ ಸಿಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟದ ಬಣ್ಣ ಆಗಿರ್ತದೆ. ಧನುಸ್ ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಈ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ಆಯಾಮ ನೀಡಲು ಪ್ರಯತ್ನ ನೀವು ಮಾಡ್ತಾ ಇರ್ತಕ್ಕಂಥ, ಅದಕ್ಕೆ ಬೇರೆ ಲುಕ್ಕೆ ಚೇಂಜ್ ಮಾಡಬೇಕಂತ ಪ್ರಯತ್ನ ಮಾಡ್ತೀರಿ. ಈ ಪಶು ಆಹಾರ ವ್ಯಾಪಾರ ಮಾಡ್ತಾರೆ ನೋಡಿ, ಹಾಗೂ ಪಶು ಸಂಗೋಪನೆಗೆ ಬೇಕಾಗಿರ್ತಕ್ಕಂಥ ಕೆಲವು ಮೆಡಿಸಿನ್ಸು ಎಲ್ಲ ಮಾರ್ತಾರಲ್ಲ, ಅವರಿಗೆ ಒಳ್ಳೆ ಲಾಭ ಇರ್ತದೆ. ಹೈನುಗಾರಿಕೆ ಅವರಿಗೆ ಶುಭ ಇರ್ತದೆ. ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಕ್ಕುತ್ತೆ. ನೀವು ಸಹ ಹಸುವಿಗೆ ಗೋಗ್ರಾಸ, ಒಂದು ಬೆಲ್ಲನೋ ಒಂದು ಬಾಳೆಹಣ್ಣು ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಗೋವಿನ ಆಶೀರ್ವಾದ ಸಿಕ್ಕುತ್ತೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಹಸಿರು ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತದೆ. ಮೇಲೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಹಳೆಯ ಸಾಲಗಳ ತೀರುವಳಿಗೆ ಪ್ರಯತ್ನ. ನೋಡಿ, ಹಳೆಯದಾದರೂ ನಿಮ್ಗೆ ಸಾಲಗಳಿದ್ದರೆ ಈ ಸಮಯದಲ್ಲಿ ತೀರಿಸ್ಕೊಳ್ತಿರೋದನ್ನು. ಈ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ನೋಡಿ, ಅವರಿಗೆ ಶುಭದಾಯಕವಾದ ದಿನ. ಈ ದಿನಗೂಲಿ ನೌಕರರು ಯಾವುದೇ ರೀತಿಯಲ್ಲಿ ಬಿಡಿ, ಅವರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ. ರಿಟೇಲ್ ಟ್ರೇಡರ್ಸ್ ಅಂತ ನೋಡಿ, ಬೇರೆ ಹೋಲ್ಸೇಲಲ್ಲಿ ತಂದುಬಿಟ್ಟು ಎಲ್ಲ ವಸ್ತುಗಳು ರಿಟೇಲಾಗಿ ಮಾಡ್ತಾರಲ್ಲ, ಅವರಿಗೆ ಒಳ್ಳೆಯ ಲಾಭ ಇರ್ತದೆ. ಇವರು ಗಣಪತಿ ಧ್ಯಾನ ಮಾಡಬೇಕು. ಓಂ ನಮೋ ಗಣೇಶಾಯ ನಮಃ ಅಂದ್ಕೋಬೇಕು. ಅದೃಷ್ಟ ಸಂಖ್ಯೆ 1, ಅದೃಷ್ಟ ದಿಕ್ಕು ಪೂರ್ವ, ಅದೃಷ್ಟ ಬಣ್ಣ ಬಿಳಿಯಾಗಿರ್ತದೆ. ಅಲ್ಲಿಂದ ಮುಂದಕ್ಕೆ ಬಂದು ಮೀನರಾಶಿಯವರಿಗೆ ಪ್ರಿಯ ವಾರ್ತೆ, ಯಾವುದೋ ಒಳ್ಳೆ ವಾರ್ತೆ ಸಿಕ್ಕುತ್ತೆ ನಿಮಗೆ, ಶುಭಕರವಾದ ವಾರ್ತೆ. ಪ್ರಯಾಣದಿಂದ ಲಾಭ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಎಲ್ಲ ರೀತಿಯ ನೌಕರರಿಗೆ ಶುಭ ಲಾಭ. ಅಂದರೆ ದಿನಗೂಲಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಗುತ್ತಿಗೆ ನೌಕರ ಆಗಿರ್ಬೋದು, ಎಲ್ಲ ರೀತಿಯ ನೌಕರರಿಗೂ ಶುಭ ಪ್ಲಸ್ ಲಾಭ. ಈ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಾರೆ ನೋಡಿ, ಬಟ್ಟೆಗಳು, ಈ ಪ್ಯಾಂಟ್ಗಳು, ಶರ್ಟ್ಗಳು ಇಂಥವ್ರು ಮಾಡ್ತಾರಲ್ಲ, ಅವರಿಗೆ ಬಹಳ ಉತ್ತಮವಾದ ವ್ಯಾಪಾರ ಆಗುತ್ತೆ. ಅವರು ಸಹ ಗುರುಧ್ಯಾನ ಮಾಡಬೇಕು.
ಅವರಿಗೆ 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮರೇ. ಇದು ಈ ದಿನದ 12 ರಾಶಿಗಳ ಗೋಚಾರ ಫಲ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ನಮ್ಮ ಕಾರ್ಯಕ್ರಮ ಇಷ್ಟವಾದ ಪಕ್ಷದಲ್ಲಿ ತಾವು ಇದನ್ನು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ ಪಕ್ಷದಲ್ಲಿ ನಿಮ್ಮ ಇಷ್ಟ ಮಿತ್ರ ಬಂಧುಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ಓಂ ಜೈ ಶ್ರೀರಾಮ್.